ಇದು ತಿಂದ ಮೇಲೆ ಹಿಂಗೆ ನಗಾಡೋದು. ವಾ ದೀದಿ ವಾ ವಾ. ಒಳಗಡೆ ಹಾಕ್ತಾ ಇದ್ದಾರೆ. 1 2 3 ನೋಡಿ ನೋಡಿ. ನಮಸ್ಕಾರ ನಗಾಡುವಂಥ ಮನಸ್ಸುಗಳಿಗೆ, ನಾನು ನಿಮ್ಮ ಪ್ರೀತಿಯ YLP. ಇವತ್ತು ಇಲ್ಲಿ ಒಮ್ಮನ್ನಾಗ ಬಕ್ರಿ ಸಲಿಂದ 3 ಕುರಿ ಕಟ್ ಮಾಡಿದ್ವಿ. 3 ಕುರಿ ಒಳಗೆ ಪಾಪಪ್ ಏನು ಮಾಡತ್ತಾರಂದ್ರೆ ನೆಲದೊಳಗೆ ಗಾರಿ ಹೊಡೆದು ಅದ್ರೊಳಗೆ ಉರಿ ಹಚ್ಚಿ ಅದ್ರೊಳಗೆ ಚೀಲ್ ತಟ್ನಾಗ ಮತ್ತು ಪೇಪರ್ನಾಗ ಸುತ್ತಿ ಒಳಗೆ ಉರಿ ಹಚ್ಚಿ 24 hours ಉರಿಯಾಗ ಹಾಕ್ತಾರೆ. ಅದಾದ್ಮೇಲೆ ನಾಳೆ ತೆಗಿತಾರೆ ಅದಕ್ಕೆ. ಈಗ ಅದು ಪ್ರೊಸೆಸಿಂಗ್ ಹಂಗದ ನೋಡಂಬರಿ ಪೈಲಿ ಬಾರ್ ನೋಡತ್ತೀವಿ ನಾವು ಭೀ. ಅಂದ್ರೆ ಇದು ತಿಂದೀನಿ ಮಟನ್ ಹೆಂಗಪ್ಪ ಅಂದ್ರೆ ಹೋಟೆಲ್ನಾಗ ಭೀ ಸಿಗ್ತಾಯಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ನಮ್ಮ ಮನೆ ಫ್ರೆಂಡ್ ಅದಾರ, ಅವರು ಮಾಡತ್ತಾರ. ಅವ್ರಿಗೆ ನೋಡಮ್ಮ ಅವ್ರು ತೋರಿಸ್ತೀನಿ ಅಂದ್ರೆ ಹೆಂಗದ ಅಂತಕ್ಕೆ ನೋಡೋಕೆ ಬಂದೀನಿ. ಪ್ರೊಸೆಸಿಂಗ್ ಚಾಲು ಮಾಡತ್ತಾರೆ, ನೋಡಮ್ಮ ಫ್ರೆಂಡ್. ಚಲೋ ಕಾಣಿಸ್ತಲ್ಲ ಇಲ್ಲಿ ಒಳಗೆ ಗಾರಿ ಒಳಗೆ ಇವಾಗ ಬೆಂಕಿ ಹಚ್ಚಾರ ನೋಡ್ಬೋದು ನೀವು. ಉರಿಯಾಗಿರ್ತದಲ್ಲಿ ಇದು ಆದಮೇಲೆ ಇದ್ರೊಳಗೆ ಮಟನ್ ಅದ. ಮಟನ್ ಇಡ್ತೀವಿ 24 ಗಂಟೆ ಸಲಿಂದ ಇಡ್ತಾರಂತ. ಬಾಯ್ಲ್ ಆಗ್ತದೆ. ಅದಕ್ಕೆ ಚೆನ್ನಾಗಿ ಕವರ್ ಎಲ್ಲ ಮಾಡಿ ಇದೆಲ್ಲ ಒಳಗೆ ಹಾಕಿ ಅದ್ರ ಮೇಲೆ ಮಟನ್ ಇಡ್ತಾರೆ. 24 ಗಂಟೆ ಆದ್ಮೇಲೆ ತೆಗಿತಾರೆ. ಅದಕ್ಕೆ ಮಣ್ಣು ಮುಚ್ಚಿಡ್ತಾರೆ. ಫುಲ್ಲು ಮಣ್ಣು ಮ್ಯಾಗ ಹಾಕಿ ಈ ಪ್ಲೇಟ್ ಹಾಕ್ತಾರೆ. ಈ ಪ್ಲೇಟ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿ 24 ಗಂಟೆ ಸಲಿಂದ ಒಳಗೆ ಇಡ್ತಾರೆ. ಅದಾದ್ಮೇಲೆ ಮಸ್ತ್ ಬಾಯ್ಲ್ ಫುಲ್ ಹಿಡಿದ್ರೆ ಎಲುಬು ಕಡೆಗೆ ಮತ್ತು ಮಟನ್ ಕಡೆಗೆ ಆಗುತ್ತೆ, ಅಂಡ ಕಡೆಗೆ ಆ ಥರ ಒಮನ್ ಸ್ಟೈಲ್ ಅದ. ಇದ್ರೊಳಗೆ ಇವಾಗ ಕುರಿ ಹಾಕ್ತಾರ. ಕುರಿ ಬಾಯ್ಲ್ ಆಗುತ್ತದ. ಬಿಸಿಲು ಹಿಂಗದ, ಇಲ್ಲಿ ಬಿಸಿಲಿಗೆ ಬಾಯ್ಲ್ ಆಗುತ್ತದ. ಇದು ಚೀಲ್ ತಟ್ಟೊಳಗೆ ಸುತ್ತಿ ಒಳಗಡೆ ಮಟನ್ ಅದ. ಫುಲ್ ಮಟನ್ ಅದ. ಇಲ್ಲಿ 2 ಕವರ್ ಅದ, ಇನ್ನೊಂದು ಕಟ್ಟನ ಹೊರಗಡೆ ಅದ. ಇದಕ್ಕೆ ನೋಡ್ರಿ ಪೂರಾ ಕವರ್ ಮಾಡ್ರಿ ಒಳಗೆ ಪೇಪರ ಸುತ್ತಿ ಈ ಥರ ಮಟನ್ ಎತ್ತಿ ಒಳಗೆ ಹಾಕ್ತಾರೆ. ಇಲ್ಲೊಂದು ಮಟನ್ ಬಾಕ್ಸ್ ಬಂತು. ಇದು ಚೀಲ್ ತಟ್ಟಿದೆ, ಜೋಳ ಚೀಲ್ ತಟ್ಟು. ಅದರಲ್ಲಿ ಎಲ್ಲ ಮಟನ್ ಹಾಕಿ ಅದ್ರ ಮೇಲೆ ಈ ಥರ ಕವರ್ ಹಾಕಿ ಇವಾಗ ಉರಿಯಲ್ಲಿ ಎತ್ತಿ ಬಿಸಾಡ್ತಾರೆ ನೋಡಿ. ಅಲ್ಲೊಂದು 3 ಇದೆ ನೋಡಿ. ಅಲ್ಲಿ ಪಲ್ಟಿ ಆಯ್ತದೊಂದು. ಈ ಮುತ್ಯಂದು ಡೈರೆಕ್ಷನ್ನಾಗ ನಡೆದ. ಬಕ್ರೀದ್ ಆಯ್ತಲ್ಲ, ಅದಕ್ಕೆ ಕುರಿಗಳು ಕೊಯ್ದಿದ್ವಲ್ಲ ಅದೆಲ್ಲ. ಇದು ಮೊದಲು ಹೋಟೆಲಲ್ಲಿ ತಿಂದಿದ್ವಿ, ಬಟ್ ಇದು ಪೈಲಿ ಬಾರಿ ಇಲ್ಲಿ ನಾವು ಇವಾಗ ನೋಡ್ತಾ ಇರೋದಿಲ್ಲ. ಹೋಟೆಲ್ನಾಗೆಲ್ಲ ಸಿಗುತ್ತಿದ್ದು, ಬಟ್ ಹಿಂಗೆ ಮಾಡೋದು ನೋಡಬೇಕು ಅಂತ ಬಂದಿದ್ದೀನಿ ಭಾಳ ದೂರಿಂದ. ಪೂರ ಬಿಸಿಲಾಗ ಬೆವರ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಬೆಂಕಿಯಾಗ ಫುಲ್ ಕಟ್ ನೀರು. ಇವಾಗ ನೋಡ್ಬೋದು ಇಲ್ಲೆಲ್ಲ ಜುಗಾಡ್ ನಡ್ಕೋದು. ಇದು ಈ ಥರ ಅದು ಒಳಗೆ ಬೆಂಕಿ ಆಗತ್ತನ. ಉರಿ ಕಮ್ಮಾಗಿ ಬೆಂಕಿ ಆಗಬೇಕು. ಬೆಂಕಿ ಆದಮೇಲೆ ಆ ಥರ ಎಲ್ಲ ಏನೇನೋ ಹಾಕಿ ಮಾಡ್ತಾರೆ. ನೋಡೋಣ ಯಾವ ರೀತಿ ಪ್ರೊಸೆಸಿಂಗ್ ಇದೆ. 24 ಗಂಟೆ ಇಡ್ತಾರೆ ಇದಕ್ಕೆ ಆ ಉರಿ ಒಳಗೆ. ಅದಾದ್ಮೇಲೆ ತೆಗೆದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಏನು ಎಣ್ಣೆ ಹಾಕಲ್ಲ, ಏನು ಹಾಕಲ್ಲ. ಅದಕ್ಕೆ ಮಸಾಲೆನೂ ಹಾಕಂಗಿಲ್ಲ. ಸ್ವಲ್ಪ ಎಂತ ಖಾರ ಉಪ್ಪು ಸ್ವಲ್ಪ ಹಾಕಿ ಇಡ್ತಾರೆ ಅದಕ್ಕೆ. ಇಷ್ಟು ಗಾಡಿಗಳೆಲ್ಲ ತೊಗೊಂಡು ಇಲ್ಲಿ ಬಂದೀವಿ ಇದು ಮಾಡಕ್ಕೆ. ಖಜೂರಿ ಗಿಡದು ಫಳ್ಳೆ ಮುರಿದು ತಪ್ಪಲ ಮುರಿದು ಇದಕ್ಕೆ ಸುತ್ತಿ ಹಾಕ್ತಾರೆ. ಯಾಕಂದ್ರೆ ಡೈರೆಕ್ಟ್ ಹೀಟ್ ಹತ್ಬಾರ್ದು ಅದಕ್ಕೆ ಜಾಸ್ತಿ. ಆ ಥರ
ಏನು ಮಾಡ್ತಾರೆ ಗೊತ್ತಿಲ್ಲ, ಹಾಕ್ತಾರೆ ಒಳಗೆ. ಮತ್ತೆ ಏನು ಮಾಡ್ತಾನೆ ನೋಡಬೇಕು. ಒಳಗಡೆ ಹಾಕ್ತಾ ಇದ್ದಾರೆ. 1 2 3 ಕ್ಲೋಸ್. ನೋಡಿ ನೋಡಿ, ಒಳಗಡೆ ಮಣ್ಣು ಹೋಗ್ಬಾರ್ದು, ಸ್ವಲ್ಪ ಕೂಡ ಮಣ್ಣು ಹೋಗ್ಬಾರ್ದು. ಅದಕ್ಕೆ ನೀರಲ್ಲಿ ತೋಯಿಸಿದ್ದಾರೆ. ಬೇಗ ಬೇಗ ಹಾಕ್ಬೇಕಂತೆ. ನೋಡಿ, ಇದು ಹೊಗೆ ಹೊರಗಡೆ ಬರಬಾರ್ದು. ಸಿಕ್ಕಾಪಟ್ಟೆ ಮೆಹನತ್ತಿದೆ ಇದರಲ್ಲಿ. ಇದರೊಳಗಿನ ಸ್ವಲ್ಪನೂ ಉಸಿರು ಹೊರಗೆ ಬರಬಾರ್ದು ಹೋಗಿ. ಆ ಥರ ಫುಲ್ ಮಣ್ಣು ಇರಿಸಿ ಇವಾಗ ನೀರಿಂದ ತೋಯಿಸ್ತಾ ಇದ್ದಾರೆ. ಫಿನಿಶ್ ಬ್ರೋ? ಎಸ್. ಹೌ ಮಚ್ ಟೈಮ್ ಇನ್ಸೈಡ್? ಟುಮಾರೋ ಸೇಮ್ ಟೈಮ್? Tomorrow 12 o'clock. 12 o'clock. Afternoon. ಇವಾಗ ಇದು ಫುಲ್ ಕ್ಲೋಸ್ ಮಾಡಿದ್ದಾರೆ. ನಾಳೆ 24 ಗಂಟೆ ಆದ್ಮೇಲೆ ನಾಳೆ ತೆಗಿತಾರೆ. ನಾಳೆ ಈ ಟೈಮಿಗೆ ತೆಗಿತಾರೆ. ತೆಗೆದ್ಮೇಲೆ ಇದು ತೆಗಿಯಾಳಿಗೆ ಮೇ ಬಿ ಟೈಮ್ ಸಿಕ್ತಂಗೆ ಬರ್ತೀನಿ. ಇಲ್ಲಾಂದ್ರೆ ಇದ್ರದ್ದು ಊಟ ಮಾಡ್ತೀವಲ್ಲ ಆಳ ಪಕ್ಕ ಅದ್ರದ್ದು ಅಪ್ಲೋಡ್ ಮಾಡ್ತೀನಿ, ಹೆಂಗಿರ್ತದೆ ಅಂತ ಅಲ್ಲಿವರೆಗೂ ನೋಡ್ತಾ ಇರ್ರಿ. ಇದು ಮೊನ್ನೆ ಹಾಕಿದ್ವಲ್ಲ ಮಟನ್ ಬಾಯ್ಲ್ ಆಗೋಕ್ಕೆ ತೆಗ್ಗ ಹೊಡೆದು ಅದರಲ್ಲಿ ಬೆಂಕಿ ಇಟ್ಟು ಬೆಂಕಿ ಒಳಗಡೆ ಹಾಕಿದ್ದು. ಇದು ಬಾಯ್ಲ್ ಆಗಿದೆ, ಈ ಥರ ಇದೆ. ಇವತ್ತು ತೆಗೆದಿದ್ದು ಅದು 24 hours ಆದಮೇಲೆ. ಓಕೆ, ಟೆಸ್ಟ್ ಮಾಡೋಕ್ಕೆ. ತುಂಬ ಟೇಸ್ಟ್ ಆಗಿದೆ, ಸೂಪರ್. ನೋಡಿ, ಇದು ಎಲ್ಲೂ ಇದೆ, ದಮ್ಮಂದು ಎಲ್ಲೂ ಇದು ನೋಡಿ. ಮುಟ್ಟಿದ್ರೇ ಆಚೆ ಬರುತ್ತೆ, ಮೂಳೆನೇ ಫುಲ್ ಸೈಡು ಮುಟ್ಟಿದ್ರೇ ಆಚೆ ಬರುತ್ತೆ ಅದು. ನೋಡಿ, ಈ ಥರ ಒಮ್ಮನಿ ಸ್ಟೈಲ್ ಇರೋದು ಗಾಯ್ಸ್ ಇದು. ಬರ್ರಿ ತಿನ್ನಮ್ಮ. देखो ये खाने के बाद ऐसा हंसता है. ಇದು ತಿಂದ ಮೇಲೆ ಹಿಂಗೆ ನಗಾಡೋದು. ವಾ ದೀದಿ ವಾ ವಾ. ನಂಗೆ ಗೊತ್ತಿರಲಿಲ್ಲ ಯಾಕೆ ನಗ್ಲಿಕ್ತಾರಂತ. ನಂದು ಇವತ್ತು ಶುಕ್ರವಾರ, ನಾನು ಮಟನ್ ತಿನ್ನಲ್ಲ. ನಾ ತೋರಿಸ್ತೀನಿ ಅನ್ಕೊಂಡಿರೋರು ಬಾಯಾಗ ಹಾಕ್ಕೊಂಡು ಆದ್ಮೇಲೆ ನಗ್ಲಿಕ್ತಾರೆ. ನಂಗೆ ಗೊತ್ತಿಲ್ಲ ಏನಕ್ಕೆ ನಗ್ಲಿಕ್ತಾರ. ಆಮೇಲೆ ಹೇಳ್ತಾರೆ ನಾ ತಿಂದ ಆದ್ಮೇಲೆ. ಇವತ್ತು ಫ್ರೈಡೇ ಅದ ನಿಂದಲ್ಲಿ. ಫ್ರೈಡೇ ನುಂಗಿಲ್ಲ, ಬಟ್ ಸಿರಿ ಬಾಯಲ್ಲಿ ಇಟ್ಟಿದ್ದೆ, ನಗ್ತಾ ಇದ್ರಲ್ಲ, ನಾನು ನಗ್ತಾ ಇದ್ದೆ. ಏನಿಲ್ಲ, ಮಾಪ್ ಮಾಡ್ತಾ ಇದ್ದೆ. ಗೊತ್ತಲ್ಲ, ಅದಕ್ಕೆ ಮಾಪ್ ಮಾಡ್ತಾರೆ.